ನಮ್ಮಮ್ಮ ಯಾರು ತಮ್ಮ ಯಾತನ ಮಾಡಿಸ್ಕೊಂಡು ಕೊಡೋದು. ನಮ್ಮ ಅಮ್ಮಗಿತ್ತು ಮೊಮ್ಮಗಳು ಮಾಡಿಸ್ಕೊಂಡು ಕೊಡಬೇಕು ಅಂತ ಇವಳು ನಮ್ಮ ಪ್ರೇಮ ಒಳ್ಳೆಯವಳಲ್ಲ. ಇಲ್ಲುದ್ದು ಹೇಳ್ಕೊಡ್ತಾಳೆ. ನಮ್ಮಮ್ಮ ಯಾವಾಗಲೂ ಸೊಸೆ ಸೊಸೆ ಅಂತಾಳೆ. ಮಾತು ಕೇಳೋದ್ಕು ಹೊತ್ಗೂ ಇಲ್ಲುದ್ದು ಹೇಳ್ಕೊಡ್ತಾಳೆ. ನಮ್ಮಮ್ಮಗೆ ಅನ್ವಾಗ ನಿನ್ನ ಮಕ್ಕಳಿಗೆ ಯಾತನ ಮದುವೆ ಮಾಡಿಸ್ಕೊಂಡು ಕೊಡೋದು. ನಾನು ಹಂಗೆ ಅನ್ಕೊಂಡೆ. ಇವಜ್ಜಿ ಏನು ಮಸ್ತಾಗಿತ್ತು, ಏನಾರ ಮಾಡಿಸ್ಕೊಂಡು ಕೊಡ್ಬೋದಾಗಿತ್ತು ಅಂತಂದೆ ಅನ್ಕೊಂಡೆ. ಆದರೆ ಎಲ್ಲ ಮುಂದೆ ಹೇಳು. ತಗ ಸೊಸೆನಂತೂ ತಲೆ ಮೇಲೆ ಇಕ್ಕೊಂಡವ್ರೆ. ಯಪ್ಪ ನಮ್ಮನೆ ಅವೆಲ್ಲ ನಡೆಯಲ್ಲಮ್ಮ. ನಾವು ಹೆಂಗೆ ಹೇಳ್ತೀವ ಹಂಗೆ. ನಮ್ಮ ಪುಣ್ಯ ಶಿವನೇ ಆಗ್ಲಾಳು. ನಾವು ಹೆಂಗೆ ಹೇಳ್ತೀವ ಹಂಗೆ ಕೇಳಬೇಕು. ನಾವು ಹಂಗೆ ಇಕ್ಕೊಂಡಿರೋದು ನಮ್ಮ ಸೊಸೆನ. ನಮ್ಮ ಅಮ್ಮ ನಂಗೆ ಇಕ್ಕೊಂಡಿಲ್ಲ. ತಗ ಏನು ಸೊಸೆ ಅಂದ್ರೆ ರಾಮ ಅವಳೇನ ಹೇಳಿ, ಅವಳೇನು ತಿಂಡಿ ಮಾಡ್ತಾಳೆ ಅದನ್ನು ತಿಂತಾರೆ. ಅಮ್ಮ ನೋಡಬೇಕು. ಅವಳ ಮಾತೇನು ಅವ್ರ ಮನೆಯ ವೇದ ವಾಕ್ಯ. ಏನು ಸೊಸೆ 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 ಅಂತ ಏನು ಸೀಮೆಗಿಲ್ದವಳು. ಒಬ್ಬೊಬ್ಬೊಬ್ಬ ಏನೆಲ್ಲದಕ್ಕೂ ಅಯ್ಯೋ 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 ನಮ್ಮ ಪ್ರೇಮ ಅಜ್ಜಿ ಅಂತ ನನಗೆ ಅತ್ತಿಗೆ ಮತ್ತು ಅಜ್ಜಿ ಮೇಲೆ ಸಿಟ್ಟು. ಏನು ಯಪ್ಪ ನಮ್ಮ ಮನೆಯಾಗ ಹಂಗಲ್ಲಪ್ಪ. ನಮ್ಮಪ್ಪ ನಮ್ಮಮ್ಮಯ್ಯ ನಮ್ಮ ಋತಮ್ಮ ಅಂತಾರೆ. ಹಂಗೆ ಒಂದು ದಿವಸನೂ ನಮ್ಮ ಚೈತ್ರಮ್ಮ ಅಂತ ಅವ್ರು ಒಂಬದೇ ಇಲ್ಲ. ನಮ್ಮ ಪ್ರೇಮ ಅಯ್ಯೋ 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 ಅವ್ನು ಮಾತಾಡ್ಸೋದೇ ಇಲ್ಲ ನನ್ನ ನಾಲೇನೆ. ಅಷ್ಟೊಂದು ದಿಮಾಕ್ ಬಂದ್ಬಿಟ್ಟೈತೆ ಸೌರ್ಯ. ನಾನು ಮಾತಾಡ್ಸಲ್ಲ. ಅವನ ಹತ್ರ ಹೋಗಿ ನಾನು ತಗ್ಗಿ ನಾನು ಎಣ್ಣೆ ಸದಕ್ಕೆ ಹೋಗಿ ಸರಿಯಾಗಿ ಹೇಳ್ಬಂದಿದ್ದೀನಿ ನಾನು ಹೋಗಲ್ಲ ಅಂತ. ಮುಂಚ್ಕೊಂಡಿದ್ದೀನಿ ಕಣಮ್ಮ, ಹೋಗಲ್ಲ ಅಲ್ಲೇನಿ. ನಮ್ಮ ಅಮ್ಮಯ್ಯ ಏನು ಹಂಗೇನೆ ಸೊಸೆನ ಅಷ್ಟೊಂದು ತಲೆ ಮೇಲೆ ಕಿಕ್ಕಣೈತೆ. ನಾ ಹೋಗೋದೇ ಬೇಡ, ಏನು ತವ್ರ ಮನೆ ಕೆಟ್ಟಲಿ ಅಂತ ಸುಮ್ಮನಾಗಿದ್ದೀನಿ. ಅದಕ್ಕೆ ನಾನು ಹೋಗಲ್ಲ. ಅಯ್ಯೋ ಯಪ್ಪ ಅಕ್ಕಯ್ಯ ಪ್ರೇಮಕ್ಕೆ ಸಾರು ಮಾಡೋದು ನೋಡಿದೀಯಾ? ಅಯ್ಯೋ ನನಗೆ ಅವತ್ತೊಂದು ದಿನ ಚಿಕನ್ ಮಾಡಿದೀವಿ ಅಂತ ಚಿಕನ್ ಸಾಂಬಾರು ಕರ್ಕೊಂಡೋಗಿ ಇಟ್ಟಿತ್ತು. ನೀರು ಇನ್ನೇನು ಚೆನ್ನಾಗಿಲ್ಲ. ಸಾಂಬಾರು ಮಾಡೋದೇ ಬರಲ್ಲಮ್ಮ. ಅದಕ್ಕೆ ಅಂತ ನಾನು ಉಂಬದೇ ಇಲ್ಲ. ಅವಳು ಮಾಡಿದ್ದ. ಅವಳಿಂದನ ಹೋಗ್ಲಿ ಬಾರಕ್ಕವಣ್ಣು ಅಂಬಳು. ನಾನು ಎಂದೂ ಉಂಬ್ತಿರ್ಲಿಲ್ಲ ಅವಳು ಮಾಡಿರೋದ. ನನಗೆ ಅವಳು ಮಾಡಿರೋದಂದ್ರೆ ಇಡ್ಸೋದೇ ಇಲ್ಲ ಕಣೆ. ನೀನೇನೋ ನಾನು ನಮ್ಮಮ್ಮ ನಿಂಗೆ ಅಂಬುತ್ತೆ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ಅವ್ಳು ಮಾಡಿರೋದು ನನಗೆ ಇಡ್ಸೋದೇ ಇಲ್ಲ. ಮರಗೆ ಕುಕ್ಕಂಡವ್ರ ತಾಯಿ ಮಗಳಿಬ್ರು. ನಾವು ಅಕ್ಕ ನೋಡೋದ ದೂರ ನೋಡ್ತಾ ಇತ್ತ ಚೈತ್ರಕ್ಕನಿಗೆ. ಇವಾಗ ನನ್ನ ಮೇಲೆ ಸಿಟ್ಟು. ಇವಾಗ ಇವಳು ಎಲ್ಲ ಇದು ಮಾಡ್ತಾಳಲ್ಲಪ್ಪ, ಎಲ್ಲ ಹೇಳ್ತಾಳಲ್ಲಪ್ಪ ಅವ್ರ ಅತ್ತೆ ಮಾಮ್ಗೆ ಅಂತ. ಇವಳು ಒಬ್ಳು ಇಲ್ದಿದ್ರೆ ನಾನೆಲ್ಲ ತಂದು ಬಿಡ್ಬೋದಾಗಿತ್ತು ನಮ್ಮ ಮನೆಯಾಗೋದ ಅಂತ. ಮನುಷ್ಯನ್ಗೆ ಅದೇನು ಆಸೆ ಅಪ್ಪ. ಅಯ್ಯೋ ಸ್ವಲ್ಪ ಏನಾದರೂ ಗೊತ್ತಾಯ್ತೆ ಅಂತಂದರೆ ಇನ್ನೂ ಬರಲಿ ಅನ್ನೋದು ಅತಿ ಆಸೆ ಬಂದ್ಬಿಡುತ್ತೆ ಮನುಷ್ಯನಿಗೆ. ನೋಡೇನೋ ಬೈಕಂಬ್ತಾ ಇದ್ದಾರೆ. ಸಿಟ್ಟು ಮಾಡ್ಕೊಂಡವ್ರೆ ಮಕಾನ. ಮಾಡ್ಕೊಂಡ್ಲಿ ಬಿಡು. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನಗೆ ಗೊತ್ತೈತಿ ನಾನು ಹಿಂಗಿರ್ಬೇಕು ಅಂತ. ನಾನು ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಲ್ಲ. ನಾನಾಯ್ತು ನಮ್ಮ ಮನೆ ಕೆಲಸ ಆಯಿತು, ನಮ್ಮ ಅತ್ತೆ ನಮ್ಮ ಮಾಮ ನೋಡಿಕೊಂಡು ನಾನು ಚೆನ್ನಾಗಿರೋದು ನೋಡ್ತೀನಿ ಅಷ್ಟೇ. ದೂರ ನೋಡಿ ಬೈಕಂಬ್ಲೇಳು. ನನಗೇನಾಗಲ್ಲ. ಬೈಕೊಂಡಿದ್ದು ನನಗೆ ಒಳ್ಳೇದಾಗುತ್ತೆ ಅಂಬ್ಲೇಳು. ನನ್ನ ಬಗ್ಗೆ ಏನಾನ ಮಾತಾಡ್ಕೊಂಬ್ಲಿ. ನಾನೇನೋ ಮಾತಾಡಕ್ಕೆ ಹೋಗಲ್ಲ. ಮಾತಾಡ್ಕೊಂಬ್ಲಿ. ನನಗೇನಾದ್ರು ಕೇಳಿಸ್ಕೊಂಡ ಅವಾಗ ಮಾತಾಡ್ತೀನಿ. ಸುಮ್ಮನೆ ನಾನು ಯಾರ ಮೇಲೂ ಸುಮ್ಮನೆ ಮಾತಾಡಕ್ಕೆ ಹೋಗಲ್ಲ. ಹೋಗ್ತಾ ಇದ್ದಾಳೆ. ಭಾರಿ ಇದ್ದಾಳೆ ಇವಳು. ನಮ್ಮಮ್ಮ ಹೆಂಗೆ ಹೇಳಮ್ಮ ನಿಮ್ಮ ಹುಡುಗರಿಗೆ ಒಂದೊಂದು ಉಂಗುರ ಏನಾದರೂ ಮಾಡಿಸ್ಕೊಂಡು ಕೊಡೋದು. ನಾನು ಉಂಗುರ ಏನಾದರೂ ಮಾಡಿಸ್ಕೊಂಡು ಕೊಡಮ್ಮ ಅಂತಂದೆ. ನೋಡೋಣ ಹೇಳಮ್ಮ ಅಂದಿತ್ತು ಅವತ್ತು. ಇವಳು ಬೇಡ ಕಣತ್ತೆ, ಅವ್ರಿಗೇನು ಕಮ್ಮಿ ಆಗೈತೆ, ಅವ್ರ ಅಪ್ಪಯ್ಯ ಗೌರ್ಮೆಂಟ್ ಕೆಲಸ ಮಸ್ತಾಗೈತೆ, ಏನು ಮಾಡಿಸ್ಕೊಂಡು ಕೊಡ್ಬೇಡ ಕಣತ್ತೆ ಅಂತ ಹೇಳಿರ್ತಾಳೆ. ನನಗೆ ಅದಕ್ಕೆ ಸಿಟ್ಟು. ನೋಡಪ್ಪ ನನ್ನ ಮೊಮ್ಮಕ್ಳಿಗೆ ಯಾತು ಮಾಡಿಸ್ಕೊಂಡು ಕೊಡಲಿಲ್ಲಪ್ಪ ಅಂತ. ಅವ್ರ ಮೊಮ್ಮಗ ಆಲೇನೆ ಏನು ಮೊಮ್ಮಗಳಿಗೆ ಕೊಲ್ಚೇನ್ ಮಾಡಿಸ್ಯವ್ರೆ, ಉಂಗುರ ಮಾಡಿಸ್ಯವ್ರೆ, ಯೋಟಂದೊಡೆ ಮಾಡಿಸಿಕ್ಯವ್ರು. ಅಲ್ಲಿ ಕಿವ್ಯಾಗ ತಂದವ್ರು ಮೊನ್ನೆ ಜುಮ್ಕೆನ ಎಲ್ಲ ಮಾಡಿಸಿಕ್ಕೊಂಡವ್ರು. ಮೊಮ್ಮಕ್ಳು ಮದುವೆ ಮಾಡ್ಬೇಕಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಿ ಕುಡ್ಕುತ್ತೆ ನಮ್ಮ ಅಜ್ಜಿ. ಚೆನ್ನಾಗಿ ಕುಡ್ಕುತ್ತೆ ಇವಾಗ ಅಂತ. ಸ್ವಲ್ಪ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿತ್ತಲ್ಲ. ಇನ್ನು ಪ್ರೀತಿ ಮಕ್ಕಳು ಪ್ರೇಮ ಮಕ್ಕಳು ಇಬ್ಬರು ಒಂದೇ ಸಂಖ್ಯೆ ಇರಬೇಕು ಅಂತ. ಪ್ರೇಮನ ಮಕ್ಕಳು ಮದುವೆಗೆ ಬಂದಿದ್ದಾರೆ. ಯಾಕಂದರೆ ಸ್ವಲ್ಪ ವಿಡಿಯೋದಲ್ಲಿ ಮಿಸ್ಟೇಕ್ ಮಾಡಿ ಪ್ರೇಮನ ಮಗಳನ್ನ ಸ್ವಲ್ಪ ಚಿಕ್ಕವಳ ಥರ ತೋರಿಸಿದ್ವಿ. ಅವಳಿಗೆ ಒಂದು ಹೆಣ್ಣು ಒಂದು ಗಂಡು ಅಂತೇಳಿ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದನ್ನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ. ಇವಾಗ ಪ್ರೇಮನಿಗೆ ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಮಕ್ಕಳು. ಅವ್ರನ್ನ ಹಂಗೆ ಸ್ಟೋರಿಲಿ ಹಂಗೆ ಮುಂದೆ ಹೋಗ್ತಾ ಕಂಟಿನ್ಯೂ ಆಗ್ತಾ ತೋರಿಸ್ತಾ ಹೋಗ್ತೀವಿ. ಅವರು ಅಲ್ಲೇ ದೊಡ್ಡವರಾಗಿದ್ದಾರೆ ಅಂತ ಅಂದ್ಕೊಳ್ರಿ. ಸ್ವಲ್ಪ ಸ್ಟೋರಿ ಅವಾಗವಾಗ ಮುಂದೆ ಹೋಗ್ತಿರೋದ್ರಿಂದ ಸ್ವಲ್ಪ ಅದು ಪ್ರಾಬ್ಲಮ್ ಆಗಿತ್ತು. ದಯವಿಟ್ಟು ಕ್ಷಮಿಸಿ. ಒಂದು ಹೆಣ್ಣು ಒಂದು ಗಂಡು ಅಂತ ಅಂದ್ಕೊಳ್ರಿ. ನೋಡ್ತಾ ಹೋಗ್ತಾಳೆ, ಮಾತಾಡಿಸ್ತಾರೆ ನಮ್ದು. ನಾನು ಮಾತಾಡ್ಸಲ್ ಬಿಡು. ನಮ್ಮ ಅಮ್ಮಗೆ ಗೊತ್ತಾಗ್ಬೇಕು ತಗ. ನನ್ನ ಎದುರಿಗೇನೆ ಅವಳು ಸರಿಯಾಗಿ ಒಂದು ನಮ್ಮ ಅಮ್ಮಯ್ಯನ ಏನು ಮಾಡಲಿ. ಅವಳೇ ಅಂತಾಳ. ಅವಳನ್ನ ನಾಳೆ ನೋಡಿದ್ದೀನಿ ಅವಳನ್ನ ಬಂದಾಗಿಂದನೂ. ಆದರೆ ನಾನು ಮಾತಾಡಬಾರ್ದು, ಅಯ್ಯೋ ಬಿಡತ್ತ ಅಂತ ಸುಮ್ಮನಿದ್ದೀನಲ್ಲ. ನಮ್ಮ ಅಮ್ಮ ಇವತ್ತು ನಮ್ಮ ಕಷ್ಟಕ್ಕೆ ಆಗೈತೆ ಇಲ್ಲ ಅಂತಲ್ಲ. ಅವತ್ತೆಲ್ಲ ನಮಗೆಲ್ಲನ ನೋಡ್ಕೊಂತು. ನನ್ನ ಗಂಡನೂ ಅವತ್ತು ಕಷ್ಟಾಗಿದ್ರು. ನಮ್ಮ ಅಮ್ಮ ಅವತ್ತೆಲ್ಲ ನೋಡ್ಕೊಂತು. ನಾನು ಬಂದು ಮದುವೆ ಆದ್ರೂ ನೋಡ್ಕೊಂಡೈತೆ, ಕೈ ಬಿಟ್ಟಿಲ್ಲ. ಅವಳಿಗೆ ಕೊಲ್ಚನ್ ಮಾಡಿಸ್ಕೊಂಡು ಕೊಟ್ಟೈತೆ, ಕೈ ಬಿಟ್ಟಿಲ್ಲ. ಅಂದರೆ ಇವಳು ಬಂದಾಗಿಂದಾನೆ ನಮ್ಮ ಅಮ್ಮ ಬದಲಾಗಿರೋದು. ನಮ್ಮ ಅಮ್ಮ ಮುಂಚೆ ಮಗಳು ಅಂತ ಎಲ್ಲ ನಿಜವಾಗ್ಲೂ ಎಲ್ಲ ಕೊಡೋದಮ್ಮ.
ನಿಜವಾಗ್ಲೂ ನಿನಗೂ ಮಾಡಿಸ್ಕೊಂಡು ಕೊಡೋದಮ್ಮ ಋತಮ್ಮ. ನಿನ್ನ ಮದುವೆಗೂ ಏನಾನ ಮಾಡಿಸ್ಕೊಂಡು ಕೊಡೋದು ನಮ್ಮಮ್ಮ ಇವಳೆ. ಅವತ್ತು ಮಾಡಿಸ್ಕೊಡಕ್ಕೆ ಬಿಡಲಿಲ್ಲ, ಯಾವತ್ತನ ಮಾಡಿಸ್ಕೊಂಡು ಕೊಡಲಿಲ್ಲ ಅವಾಗ. ಅದಕ್ಕೆ ನಮ್ಮ ಋತಮ್ಮನ ಮಗಳಿಗಾನ ಮಾಡಿಸ್ಕೊಡ್ರಿ ಮಕ್ಕಳಿಗೆ ಅಂತ ನಾನು ಸರಿ ಆಯ್ತು ಹೇಳ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಅಂದಿತ್ತು. ಇವಳೇನು ಬೇಡ ಬೆಳ್ಳಿ ವರ್ಷ ಕುಂಕುಮದ ಬಾಟ್ಲು ಕೊಡ್ಸೋಣ ಅಂತಾಳೆ. ಅವೆಲ್ಲ ಏನಮ್ಮ ನಮ್ಮ ಮನೆಗೆ ಇದಾವೇನು? ಅಯ್ಯೋ ಬಿಡ ಮತ್ತ ಅವ್ರು ಕೊಡ್ಸೋದೆಲ್ಲ ಏನು ಕಾತ್ಕೊಂಡು ಕುಕ್ಕಮದತ್ತ. ಅವ್ರು ಕೊಡಿಸ್ತಾರೆ ಇವ್ರು ಕೊಡಿಸ್ತಾರೆ ಅಂತ ಅದನ್ನೆಲ್ಲ ಕಾತ್ಕೊಂಡು ಕುಕ್ಕಂಡ್ರೆ ಆತಲ್ಲ. ಏನು ಬೇಡ ಬಿಡು, ನಾವೇ ತಗೊಂಡ್ರಾತ್. ನಮ್ಗೆ ಏನು ಬೇಕಾದನ ನಾವೇ ತಗೊಂಡ್ರಾತು. ಸುಮ್ಮನೆ ಏನು ಅವ್ರು ಕೊಡಿಸ್ತಾರೆ ಅಂತ ಕಾತ್ಕೊಂಡಿದ್ರೆ ಅಷ್ಟೇನೆ. ಏನು ಯಾರು ಕೊಡ್ಸೋದೇನು ಬೇಕಾಗಿಲ್ಲ ಕಣಮ್ಮ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿದ್ರೆ ಸಾಕು. ಮಸ್ತಾಗೈತು ಕೊಡಿಸ್ಲೇ ಬಿಡು ನಮ್ಮಮ್ಮಯ್ಯ. ಏನು ನಿನ್ಗೆ ಏನು ಮಾಡಿಸ್ಕೊಡ್ಲಿಲ್ಲ ಅವಾಗ ಕೆಮ್ಮ ಮಾಡಿಸ್ಕೊಂಡು ಕೊಡ್ತೀನಿ ಅಂತ. ಮಾಡಿಸ್ಕೊಂಡು ಕೊಡ್ತೀನಿ ಅಂದಿದ್ದು ತಿರು ಸುಮ್ಮನೆ ಆಗ್ಬಿಡ್ತೀವಿ ಇವಳು. ಅದೇನು ಹೇಳಿದ್ಲು ಏನೋ ಅತ್ತೆ ಹಂಗೆ ಕಾಣತ್ತೆ ಹಿಂಗೆ ಕಾಣತ್ತೆ ಅಂತ ಏನಾನ ಒಂದು ಹೇಳ್ಬಿಡ್ತಾಳೆ. ಒಳ್ಳೆಳಲ್ಲ ಹೇಳು ಪ್ರೇಮ. ಹೇಳಿದ್ರು ಹೇಳಿ ಬಿಡು. ಏನಾನ ಮಾಡ್ಕೊಂಬ್ಲ ಈಗಳಪ್ಪ ಹೇಳಿದ್ರೆ ನಮ್ಮ ನಿಂಗೊಂದ್ರು ಒಂಬದೊಂದು ಇಷ್ಟೂರ ಏನಾನ ಮಾಡ್ಕೊಂಬ ಸುಂದಿರ ಬಜ್ಜಿಗೆ ಒಂದಿನ ಗೊತ್ತಾಗುತ್ತೆ. ಅವ್ರ ಅತ್ತೆ ಸೊಸೆ ಇಬ್ರು ಜಗಳ ಆಡ್ತಾರೆ, ಅವಾಗ ಇಲ್ಲಿ ಬರಲೇಬೇಕು. ಒಂದಲ್ಲ ಒಂದಿನ ಜಗಳ ಆಡ್ತಾರೆ. ಇವಾಗ ನೀನು ಹೋಗೋದ್ಕಂತೂ ಒಂದು ಸ್ವಲ್ಪ ಭಯ ಇತ್ತು. ಅಯ್ಯೋ ನಮ್ಮ ಚೈತ್ರಕ್ಕನ ಬರುತ್ತಪ್ಪ ಬಂದು ಕೇಳುತ್ತೆ ಎಂಬುದು ಒಂದು ಸ್ವಲ್ಪ ಭಯ ಇತ್ತು. ಹೆಂಗ ಸುಮ್ಕಿರೋದು. ನನಗೆ ಇವಳು ಪ್ರೇಮ ಕಂಡ್ರೆ ಆಗಲ್ಲ. ನಾನು ಅದಕ್ಕೆ ಮಾತಾಡ್ಸಲ್ಲ ಇನ್ಮೇಲೆ ಹೋಗಲ್ಲ, ಅಲ್ಲಿ ಎಲ್ಲೆಲ್ಲೂ ಹೋಗಲ್ಲ. ಭಾಳ ಒಂಥರ ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತೇ. ಒಬ್ಬೊಬ್ಬ ನೋಡೋಕೆ ಹಿಂಗೆ ಇದ್ದಾಳೆ. ಅಯ್ಯೋ ಭಾರಿ ಇದ್ದಾಳೆ. ಏನೋ ನಾನು ಈಗಳಪ್ಪ ಇವರು ಮತ್ತೆ ಪ್ರೀತಿರೆಲ್ಲ ಬೇಜಾರು ಮಾಡ್ಕೊಂತಾರೆ ಅಂತ ಸುಮ್ಮನೆ. ಪ್ರೀತಿ ಬುದ್ಧಿ ಇಲ್ಲ ಕಣೆ, ಏನೋ ನಾನು ಪ್ರೀತಿ ಬುದ್ಧಿ ಇಲ್ಲ ಇವಳಿಗೆ. ಪ್ರೀತಿ ಒಳ್ಳೆಯಳಂದ್ರೆ ಪಾಪ ಮಾರಾಗಿತ್ತು ನಮ್ಮಮ್ಮ. ಇವತ್ತು ಇದನ್ನೆಲ್ಲ ಜೊತೆಗೆ ಇಕ್ಕೊಂಡು ಎಲ್ಲ ಒಳ್ಳೇದು ಮಾಡಿದಾಳೆ ಇವತ್ತು ಅವಳು. ಪ್ರೀತಿ ಒಳ್ಳೆಯಳು ಕಣಮ್ಮ, ಇವಳು ಒಳ್ಳೆಯಳಲ್ಲ ಅವಳು. ಇನ್ನೊಬ್ರು ಯಾರನ್ನ ಇದ್ದಿದ್ರೆ ಗೊತ್ತಾಗೋದು. ಒಬ್ಬನೇ ಒಬ್ಬ ಇದ್ದಾನಲ್ಲ ಅದಕ್ಕೆ. ಅಯ್ಯೋ ನಮ್ಮಮ್ಮ ಅವ್ನು ಕರ್ಕೊಂಬಂದಿಲ್ಲ ಅಂದಿದ್ರೆ ಸರಿಯಾಗಿ ಗೊತ್ತಾಗೋದು. ಇವ್ರ ಅಪ್ಪ ಇರಮ್ಮ ಮದುವೆ ಮಾಡಕ್ಕೆ ನಮ್ಮಮ್ಮ ಎಲ್ಲ ಖರ್ಚಿಕ್ಕಿ ಮದುವೆ ಮಾಡ್ಕೊಂಡು ಎಲ್ಲ ಮಾಡಿದ್ದು ನಮ್ಮಮ್ಮ. ಅವ್ರ ಅಪ್ಪ ಇರ್ದು ಯಾಕೆ ನಡೀತಿರ್ಲಿಲ್ಲ. ಇನ್ನು ತವ್ರ ಮನೆಗೆಲ್ಲ ಒಂದಿಟ್ಟಿದ್ದಿದ್ರೆ ಏನು ಹಿಡಿಯೋಕೆ ಆಗ್ತಿರ್ಲಿಲ್ಲ. ಹಂಗೆ ಮತ್ತೆ ಅವರಪ್ಪ ಅವರಪ್ಪ ಎಂಥವು ಸಾಕತ್ತು ಕುಡಿಯೋದು. ಸಾಕತ್ತು ಕುಡಿಯೋದು. ರೋಡ್ತಾಗ ಭಾಳ ಅವ್ರ ಅಜ್ಜಿನೂ ಸೇರ್ತಿರ್ಲಿಲ್ಲ ಅವ್ರನ್ನ. ಎಲ್ಲ ನನಗೆ ಗೊತ್ತಿರೋ ಅಂಥ ವಿಷಯನೇನೆ. ಅವರಪ್ಪ ಸಾಕತ್ತು ಕುಡಿಯೋನು. ಈಗ ಅವರಪ್ಪ ಅಮ್ಮಯ್ಯ ಬಿಲ್ಡಪ್ ಕೊಡ್ತಾರೆ. ಈಗೇನು ಹಂಗೇನು ಇಬ್ಬರು ಮಾಡ್ಕೊಂಡು ಉಣ್ಕೊಂಡು ಈಗ ಅಫಿಷಿಯಲ್ಸ್ ಇದ್ದಂಗೆ ಇದ್ದಾರೆ. ಈಗೇನಂಗೆ ದೊಡ್ಡ ಕೆಲಸದವರು ಇದ್ದಂಗೆ ಇದ್ದಾರೆ. ಹಂಗೆ ಕಣಮ್ಮ. ಈಗ ಅವರು ದುಡ್ಡು ನೋಡಿರಲ್ವಲ್ಲ, ಹೊಸ್ದಾಗಿ ದುಡ್ಡು ನೋಡ್ಬಿಡ್ತಾರಲ್ಲ ಅಂತ ಹಂಗೆ ಅನ್ಸೋದು. ಏನು ಮಾಡೋದು, ಅವರು ತವ್ರ ಮನೆಗೆ ಹಂಗೆ ಇದ್ರು. ಅವರಪ್ಪ ಅವರಮ್ಮಯ್ಯ ಕೂಲಿ ಮಾಡ್ಕೊಂಡು ಅವರಪ್ಪ ಅವರಮ್ಮಯ್ಯನ ನಮ್ಮ ಇದ್ರಾಗೆ ತಾನೆ ಅವರಪ್ಪ ಅವರಮ್ಮಯ್ಯ ನಮ್ಮ ಅಂಗಡಿಗೆ ಅಂತ ಕೆಲಸ ಮಾಡ್ತಿದ್ದಿದ್ದು. ಅವಾಗೆಲ್ಲ ಕೆಲಸ ಮಾಡೋರು ನಮ್ಮ ಅಂಗಡಿಗೆ ಅಂತವ್ರು. ಅಪ್ಪಯ್ಯ ನಿಯತ್ತ ಸಂಬಳ ಕೊಟ್ಟು ಒಂದಿನ ಹೋಗ್ಲಿಲ್ಲ ಅಂದ್ರೂ ಉಳಿಸ್ಕೊಂಡು ಅವರಪ್ಪಗೆ ನಾವೇ ಮತ್ತೆ ಕೆಲಸ ಕೊಟ್ಟಿದ್ದು. ಅವರಪ್ಪ ಅವರಮ್ಮಯ್ಯ ಕೆಲಸ ಕೊಟ್ಟು ನಾವು ಅವಾಗ ನಮ್ಮ ಇದ್ರಾಗ ಹೋಲ್ಸೇಲ್ ಅಂಗಡಿಗೆ ಕೆಲ್ಸಕ್ಕೆ ಸೇರಿಸಿ ನಮ್ಮ ಅಮ್ಮ ಸೇರಿಸ್ತು. ಸೇರಿಸಿ ಒಂದಿಟ್ಟು ಮನೆ ಕಟ್ಕೊಂಡ್ರು ನಮ್ಮಿಂದಲೇ. ಮತ್ತು ಅವ್ರ ಮನೆ ಕಟ್ಕೊಂಡಿದ್ದಿಲ್ಲ ಅಂದ್ರೆ ಅವ್ರ ಕೈಲೇ ಮನೇನೂ ಕಟ್ಕೊಂಬಕ್ಕಾಗ್ತಿರ್ಲಿಲ್ಲ. ನಾವು ಎಷ್ಟು ಸಹಾಯ ಮಾಡಿದ್ವಿ ಅದನ್ನೆಲ್ಲ ಮರ್ತವಳೆ. ಈಗ ನಮ್ಮ ಮನೆಗೆ ಬಂದಿರೋದ್ಕೊಂದಿಟ್ಟೆಲ್ಲ ಚೆನ್ನಾಗಿರೋದಕ್ಕೆ ಈಗ ಲೆವೆಲ್ ತೋರಿಸ್ತಾಳೆ. ಲೆವೆಲ್ ಮೊದ್ಲಿಂದೆಲ್ಲ ಮರ್ತವಳೆ. ಹೇಳಿರಿ ಎಲ್ಲೆಲ್ಗ ಹೋಗ್ತಾವ ಮಾತುಗಳು. ಯಾಕೆ ಸುಮ್ಮನೆ ಹೇಳಪ್ಪೋ ಚೈತ್ರ ಹಿಂಗೆ ಮಾತಾಡೋಂಬದು ಬೇಡ ಸುಮ್ಕಿ. ಅವೆಲ್ಲ ನಾವು ಮಾಡಿರೋದು ಹೇಳ್ಬಿಟ್ರೆ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಏನೋ ನಾನು ಹೇಳಲಿಲ್ಲ, ಸುಮ್ಮನೆ ಬಂದಿದ್ದೀನಿ. ಹೇಳಪ್ಪೋ ಜಗಳ ಆಡೋದು ಬೇಡ, ಮದುವೆ ಐತೆ, ಸುಮ್ಮನೆ ಯಾಕೆ ಜಗಳ ಆಡೋದು ಬೇಡ ಅಂತ ಸುಮ್ಮನೆ ಬಂದಿದ್ದೀನಿ. ಋತಮ್ಮ ನೆನ್ನೆ ನೀವು ನನಗೆ ನನ್ನ ನೋಡಿ ಮಾತಾಡ್ತೀಯ ಅಂಕಲ್ ನೀನು ಅಂತ ಮಾತಾಡ್ತಾಳೆ. ನೀನು ಮಾತಾಡ್ಬೇಡ, ನೀನು ನನಗೆ ಹೇಳ್ಬೇಡ ನೀನು ಅಂತ ನಾನು ಸರಿಯಾಗಿ ಹೇಳ್ಬಂದಿದ್ದೀನಿ ನೋಡು. ತಿರುಗಿ ಮಾತಾಡಬಾರ್ದು ಅವಳು, ಹಂಗೆ ಹೇಳ್ಬಂದಿದ್ದೀನಿ. ಪ್ರೇಮ ಮೊದ್ಲಿಂದೆಲ್ಲ ಮರ್ತಾವಳೆ. ಅವ್ರ ಅಪ್ಪ ಅವರಮ್ಮಯ್ಯ ನಮ್ಮ ಅಂಗಡಿಗೆ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದು. ನಮ್ಮ ಅಂಗಡಿಗೆ ದುಡ್ಕೊಂಡು ಅವರು ಏಟ ರೇಷನ್ನ ನಮ್ಮ ಅಯ್ಯಪ್ಪ ಕೊಡೋದು. ಅವಾಗೆಲ್ಲನ ಅದನ್ನೆಲ್ಲ ಮರ್ತಾವಳೆ. ಈಗ ನಮ್ಮ ಮನೆಗೆ ಬಂದಾಗಿಂದ ಈ ಪ್ರೇಮ ನನ್ನ ಮೇಲೆ ದೌಲತ್ ಮಾಡ್ತಾಳೆ. ನನ್ನ ಮೇಲೆ ಅಂತಾರೆ ನಮ್ಮ ಅಮ್ಮ ಅಂತೂ ಸೊಸೆ ಅಂತ ತಲೆ ಮೇಲೆ ಕಿಕ್ಕೊಂಡೈತಿ. ಅದೆಂದು ಹೋಗುತ್ತೋ ಅಮ್ಮ ಹಂಗಾಗೈತೆ ನನಗಂತೂ ನಿಜವಾಗ್ಲು. ಅದಕ್ಕೆ ನಮ್ಮ ಋತ ಮಾತ್ರ ಬೈಕೆಂಬ್ತಾ ಇದ್ದೀನಿ ನಾನು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.